ಸರ್ ಸಪೋಸ್ ಯು ಪಿ ಎಸ್ ಸಿ ಆಗ್ಲಿಲ್ಲ ಅಂದ್ರೆ ನಿಮ್ಮ ನಿರ್ಧಾರ ಏನಿತ್ತು? ಕನ್ನಡದವರು ಇಷ್ಟು ಜನ ಇದಾರಲ್ಲ, ಇವ್ರು ಇದುವರೆಗೂ ಒಂದೇ ಒಂದ್ ದಿವಸ ಒಂದು ಪೊಲೀಸ್ ಸ್ಟೇಷನ್ಗೆ ಹೋಗುವಂತ ಒಂದು ಕೆಲಸ ಕೂಡ. ಸರ್ ಈಗ ವಿದ್ಯಾರ್ಥಿಗಳು ನಿಮ್ಗೆ ಗೊತ್ತಿದೆ ತುಂಬಾ ರಿಲೇಶನ್ಶಿಪ್ ಜೊತೆಲಿ ಓದ್ತಾ ಇರ್ತಾರೆ. ಸರ್ ಯಾವ ತರ ಜಾಬ್ ಮೇಲೆ ಬೇಜಾರಾಗಿದ್ಯಾ? ಅಫ್ಕೋರ್ಸ್ ಬ್ಯಾಂಗ್ಳೂರ್ ಟ್ರಾಫಿಕ್ ಬಗ್ಗೆ ಎಲ್ಲರೂ ಕಂಪ್ಲೇಂಟ್ ಮಾಡ್ತಾರೆ. ಸರ್ ಯು ಪಿ ಎಸ್ ಸಿಗೆ ಬರಬೇಕು ಅಂತ ಯಾವಾಗ ಅನ್ನಿಸ್ತು ಸರ್ ನಿಮ್ಗೆ? ಸೊ ಈಗ ಯು ಪಿ ಎಸ್ ಸಿ ಆಸ್ಪಿರೆಂಟ್ಸ್ ಇದ್ದಾರೆ, ಸೊ ನೀವು ಅವ್ರಿಗೆ ಏನ್ ಹೇಳಕ್ ಇಷ್ಟಪಡ್ತೀರಾ? ಇದು ಯಾವ್ದೋ ಕೆಲವೊಂದು ನೋಟ್ಸ್ ತಗೊಂಡು ಓದಿದ್ರೆ ಅಥವಾ ಕೆಲವೊಂದು ಕೋಚಿಂಗ್ ಹೋದ್ರೆ ಆಗುತ್ತೆ ಅಂತ ಅನ್ಕೊಳ್ತಾರೆ. ಆಪ್ಷನಲ್ ತಗೋಬೇಕಾದ್ರೆ ತುಂಬಾ ಜನ ಕನ್ಫ್ಯೂಷನ್ ಇರುತ್ತೆ. ಇದಕ್ಕೆ ನೀವ್ ಏನ್ ಹೇಳ್ತೀರಾ, ಸಜೆಷನ್ ಕೊಡ್ತೀರಾ ವಿದ್ಯಾರ್ಥಿಗಳಿಗೆ? ಅಂದ್ರೆ ಕಾನ್ಫಿಡೆನ್ಸ್ ಅಂದ್ರೆ ಎಲ್ಲಾದರೂ ಇರು, ಎಂತಾದರೂ ಇರು, ಎಂದೆಂದಿಗೂ ನೀ ಕನ್ನಡವಾಗಿರು. ಹಾಯ್ ಸರ್, ನಿಮ್ಮ ಬಗ್ಗೆ ತಿಳಿಸ್ಕೊಡ್ತೀರಾ? ಹಾಯ್, ನಾನು ರಾಹುಲ್ ಹೆಗ್ಡೆ ಅಂತ. ಹೈದರಾಬಾದ್ ಅಲ್ಲಿ ಇವಾಗ ಟ್ರಾಫಿಕ್ ಡೆಪ್ಟಿ ಕಮಿಷನರ್ ಆಫ್ ಪೊಲೀಸ್ ಆಗಿದ್ದೀನಿ. ಇಲ್ಲಿ ಬಂದು ಆಲ್ಮೋಸ್ಟ್ 12 years ಆಯ್ತು. ಸೊ ಇದಕ್ಕಿಂತ ಮೊದಲು ಬೇರೆ ಬೇರೆ ಪೊಸಿಷನ್ಸ್ ಅಲ್ಲಿ ವರ್ಕ್ ಮಾಡಿದ್ದೀನಿ. ಇದಕ್ಕಿಂತ ಮೊದಲು ಸೂರ್ಯಪೇಟ್ SP ಆಗಿದ್ದೆ ಎಲೆಕ್ಷನ್ ಟೈಮಲ್ಲಿ. ಅದಕ್ಕಿಂತ ಮೊದಲು ಟ್ರಾಫಿಕ್ DCP ಟ್ರಾಫಿಕ್ 1 ಅಂತ ಇತ್ತು, ಅಲ್ಲಿದ್ದೆ. ಅದಕ್ಕಿಂತ ಮೊದಲು SP ರಾಜಣ್ಣ ಸಿರ್ಸಿಲ್ಲಾ ಡಿಸ್ಟ್ರಿಕ್ಟ್ ಅಂತ ಇತ್ತು, ಅಲ್ಲಿದ್ದೆ. ಅದಕ್ಕಿಂತ ಮೊದಲು ASP ಎಟೂರ್ ನಗರಂ ಅಂತ ಇತ್ತು, ಅಲ್ಲಿದ್ದೆ. ಸೊ ಇದು 12 years ಅಲ್ಲಿ ನಾನು ಮಾಡಿರೋ ಪೋಸ್ಟ್ಗಳು. ಸರ್ ನೀವು ಹುಟ್ಟಿದ್ದು ಎಲ್ಲಿ ಅಂತ ಹೇಳಿಲ್ಲ? ನಾನು ಹುಟ್ಟಿದ್ದು ಮೈಸೂರು. ಇನಿಷಿಯಲ್ ಸ್ಕೂಲಿಂಗ್, ಪ್ರೈಮರಿ ಸ್ಕೂಲಿಂಗ್ ಮೈಸೂರಲ್ಲಿ ಮಾಡಿದ್ದೆ. ಅದಾದ್ಮೇಲೆ ಬ್ಯಾಂಗ್ಳೂರಿಗೆ ಬಂದೆ. ಬ್ಯಾಂಗ್ಳೂರಲ್ಲಿ ಸ್ಕೂಲಿಂಗ್ ಕಂಪ್ಲೀಟ್ ಮಾಡಿ ನೆಕ್ಸ್ಟ್ ಇಂಜಿನಿಯರಿಂಗ್ ಮಾಡಿದ್ದೇನೆ. RV ಕಾಲೇಜ್ ಆಫ್ ಇಂಜಿನಿಯರಿಂಗ್ ಅಲ್ಲಿ ಎಲೆಕ್ಟ್ರಾನಿಕ್ಸ್ ಅಂಡ್ ಕಮ್ಯುನಿಕೇಶನ್ ಇಂಜಿನಿಯರಿಂಗ್ ಕಂಪ್ಲೀಟ್ ಮಾಡಿದೆ. ಸರ್ ನಿಮ್ಮ ಚಿಕ್ಕಮಂಗ್ಳೂರು ಅಂತ ಕೇಳಿದ್ದೆ, ಮೇ ಬಿ ನಿಮ್ಮ ಊರು ಸ್ವಂತ ಊರು? ಅದೇ, ಸ್ವಂತ ಊರು ಚಿಕ್ಕಮಗಳೂರು, ಬಟ್ ಹುಟ್ಟಿ ಬೆಳೆದಿದ್ದು ಮ್ಯಾಕ್ಸಿಮಮ್ ಟೈಮ್ ಎಲ್ಲ ಸ್ಪೆಂಡ್ ಮಾಡಿದ್ದು ಬ್ಯಾಂಗ್ಳೂರೇ. ಸೆಟ್ಲ್ ಆಗಿರೋದು ಕೂಡ ಇವಾಗ ಬ್ಯಾಂಗ್ಳೂರೇ. ಓಕೆ. ನಿಮ್ಮ ಅಪ್ಪ ಅಮ್ಮ ಏನ್ ಮಾಡ್ತಾ ಇದ್ದಾರೆ ಸರ್? ನಮ್ಮ ಫಾದರ್ ರಿಟೈರ್ಡ್ ಗೌರ್ಮೆಂಟ್ ಎಂಪ್ಲಾಯ್, ಕಮರ್ಷಿಯಲ್ ಟ್ಯಾಕ್ಸ್ ಆಫೀಸರ್ ಆಗಿ ರಿಟೈರ್ ಆದ್ರು. ಮದರ್ ಹೌಸ್ ವೈಫ್. ಓಕೆ. ಸೊ ನಿಮ್ಮ ಒಬ್ನೇ ಮಗನ ಇಲ್ಲ ಯಾರ ಕಸಿನ್ಸ್ ಇದಾರ? ನಾನು, ನಂಗೆ ತಮ್ಮ ಇದ್ದಾನೆ. ಓಕೆ. ಸರ್ ಯು ಪಿ ಎಸ್ ಸಿಗೆ ಬರಬೇಕು ಅಂತ ಯಾವಾಗ ಅನ್ನಿಸ್ತು ಸರ್ ನಿಮ್ಗೆ? ಆಕ್ಚುಲಿ ಫೈನಲ್ ಇಯರ್ ಅಲ್ಲಿ ನಾನು ಫಿಲಿಪ್ಸ್ ಹೆಲ್ತ್ ಕೇರ್ಗೆ ರೆಕ್ರೂಟ್ ಆಗಿದ್ದೆ. ಆವಾಗ ಒಂದು 3 months ಇಂಟರ್ನ್ಶಿಪ್ ಕೋರ್ಸ್ ಇತ್ತು. ಸೊ ಆ ಇಂಟರ್ನ್ಶಿಪ್ಗೆ ಜಾಯ್ನ್ ಆದಾಗ ಅದ್ಯಾಕೋ ಅದು ಅಂದ್ರೆ ಇನ್ನೂ ಏನಾದರೂ ಮಾಡ್ಬೋದು, ಇಲ್ಲಿ ಬಂದು ಏನ್ ಕೆಲಸ ಮಾಡೋದು ಅಂತ ಒಂದು ಫೀಲಿಂಗ್ ಬಂತು. ಐದರ್ ಹೈಯರ್ ಸ್ಟಡೀಸ್ ಹೋಗೋಣ ಅಥವಾ ಬೇರೆ ಏನಾದ್ರು ಮಾಡೋಣ ಅಂತ. ಸೊ ಅವಾಗ ಈ ಸಿವಿಲ್ ಸರ್ವಿಸ್ ಅನ್ನೋ ಒಂದು ಆಪ್ಷನ್ ಬಂತು. ಸೊ ಅವಾಗ ಸಿವಿಲ್ ಸರ್ವಿಸ್ ಸೈಡ್ ನಾನು ಶಿಫ್ಟ್ ಆದೆ. ಸೊ ಯಾರು ಇನ್ಸ್ಪಿರೇಷನ್ ಇದಾರೆ ಯು ಪಿ ಎಸ್ ಸಿ ಬರ್ಬೇಕಾದ್ರೆ ನಿಮ್ಗೆ? ಇನ್ಸ್ಪಿರೇಷನ್ ಅಂತ ಏನಿಲ್ಲ, ನಮ್ಮ ತಂದೆ ಗೌರ್ಮೆಂಟ್ ಸರ್ವಿಸ್ ಅಲ್ಲೇ ಇದ್ದಿದ್ರಿಂದ ಅವರ ಸೀನಿಯರ್ಸ್, ಅವ್ರ ಬಾಸ್ ಇರ್ಬೋದು, ಅರೆ ಕಮಿಷನರ್ ಬಂದ್ರು, ಇವ್ರು ಬಂದ್ರು ಅಂತ ಹೇಳೋದು, ಅದು ಕೇಳೋದಿರ್ಬೋದು. ಅಥವಾ ಅವರು ಕೂಡ ಅಂದ್ರೆ ನಮ್ಮ ಮಗ ಕೂಡ ಹಿಂಗೆ ಒಂದ್ಸತಿ ಈ ತರ ದೊಡ್ಡ ಪೊಸಿಷನ್ ಇರ್ಬೇಕು ಅಂತ ಅವ್ರು ಕೂಡ ಅನ್ಸುತ್ತೆ. ಅವಾಗೆಲ್ಲ ಹೇಳ್ತಾ ಇದ್ರು, ಈ ತರ ನೋಡು, ಹಿಂಗ್ ಓದಿದ್ರೆ ಹಿಂಗಾಗುತ್ತೆ, ತುಂಬಾ ಟಫ್ ಇರುತ್ತೆ ಎಕ್ಸಾಮ್ ಎಲ್ಲ, ಬಟ್ ಮೆರಿಟ್ ಮೇಲೆ ಇರುತ್ತೆ ಅಂತ. ಸೊ ಅದರಿಂದ ಹಂಗೆ ಸ್ವಲ್ಪ ಓರಿಯೆಂಟೇಷನ್ ಆಗಿ. ಅಂದ್ರೆ ಇನ್ಸ್ಪಿರೇಷನ್ ತಂದೆನೇ ಆಗಿರ್ಬೋದು? ಹೌದು, ಯಾಕೆಂದ್ರೆ ಅವರೇ ನಿಮ್ಗೆ ತುಂಬಾ ಸಪೋರ್ಟ್ ಮಾಡಿದ್ದಾರೆ. ಹೌದು, ಡೆಫಿನೆಟ್ಲಿ. ಸರ್ ಇವಾಗ ನೀವು ಅದೇ ಪೊಸಿಷನ್ ನೀವು ಹೇಳ್ತಾ ಇದ್ರಿ, ತುಂಬಾ ಜನ ಕಮಿಷನರ್ ಬರ್ತಾ ಇದ್ರು, ನಿಮ್ಮ ಅಪ್ಪ ಗೌರ್ಮೆಂಟ್ ಜಾಬ್ ಅಲ್ಲಿ ಇದ್ದಾಗ ಅವರೆಲ್ಲ ಬರ್ತಾ ಇದ್ರು, ತುಂಬಾ ಗೌರವ ಕೊಡ್ತಾ ಇದ್ರು ಅಂತ. ಈಗ ಮಗನೇ ಆಗಿದ್ದಾನೆ, ಹೇಗೆ ನಿಮ್ಮ ಫಾದರ್ ಸೆಲೆಬ್ರೇಟ್ ಮಾಡ್ತಾ ಇದಾರೆ, ಖುಷಿ ಪಡ್ತಾ ಇದಾರೆ? ಡೆಫಿನೆಟ್ಲಿ ಈಸ್ ವೆರಿ ಹ್ಯಾಪಿ. ಅಂದ್ರೆ ಅವ್ರ ಎಂಟೈರ್ ಸರ್ವಿಸ್ ಏನ್ ಮಾಡಿದ್ರು ಗೌರ್ಮೆಂಟ್ ಇದರಲ್ಲಿ, ಯಾವಾಗ್ಲೂ ಅವರ ಬಾಸಸ್, ಅವರ ಸೀನಿಯರ್ ಆಫೀಸರ್ಸ್ ಇರ್ಬೋದು, ಅವ್ರ ಬಗ್ಗೆ ಒಂದು ಗೌರವ, ಒಂದು ರೆಸ್ಪೆಕ್ಟ್ ಇರುತ್ತಲ್ಲ. ಸೊ ಹಿ ಈಸ್ ಫೀಲಿಂಗ್ ಪ್ರೌಡ್ ದಟ್ ಹಿಸ್ ಸನ್ ಇಸ್ ನೌ ಇನ್ ಎ ಗುಡ್ ಪೊಸಿಷನ್. ಖಂಡಿತವಾಗ್ಲೂ ನಾನು ಇವಾಗ್ಲೇ ನೋಡ್ದೆ, ನಿಮ್ನ ಮೀಟ್ ಮಾಡಕ್ ಬಂದಿದ್ದು 12 o'clock. ಆದ್ರೆ ಎಷ್ಟು ಜನ ಬಂದವರು ಆ ಇನ್ ಬಿಟ್ವೀನ್ 2 hours ಅಲ್ಲಿ ಅಂದ್ರೆ ನಾನು ತುಂಬಾ ಜನ ನೋಡ್ದೆ. ಅದು ಈಗಲೇ ನಂಗೆ ಪ್ರೌಡ್ ಫೀಲ್ ಆಗುತ್ತೆ. ಸೊ ಈಗ ಯು ಪಿ ಎಸ್ ಸಿ ಆಸ್ಪಿರೆಂಟ್ಸ್ ಇದಾರೆ, ಸೊ ನೀವು ಅವ್ರಿಗೆ ಏನ್ ಹೇಳಕ್ ಇಷ್ಟಪಡ್ತೀರಾ? ಅಂದ್ರೆ UPSC ಆಸ್ಪಿರೆಂಟ್ಸ್ಗೆ ಶಾರ್ಟ್ ಕಟ್ ಇಲ್ಲ, ಹಾರ್ಡ್ ವರ್ಕ್ ಮಾಡ್ಲೇಬೇಕು. ಅಂಡ್ ಮೆರಿಟ್ಗೆ ಇಂಪಾರ್ಟೆನ್ಸ್ 100% ಇರುತ್ತೆ. ಆ ತರ ಯಾವ್ದು ಡೌಟ್ಸ್ ಇರಬಾರ್ದು. ಕೆಲವೊಂದು ರೂಮರ್ಸ್ ಇರುತ್ತೆ, ಮೆರಿಟ್ ಇಲ್ದಲೆ ಬೇರೆ ತರ ಆಗೋಗ್ತಾರೆ. ಆ ತರದ್ ಏನಿಲ್ಲ. 100% ನಿಮ್ ಹಾರ್ಡ್ ವರ್ಕ್ ಏನಿದೆ, ಹಾರ್ಡ್ ವರ್ಕ್ ಮೇಲೆನೆ ಎಂಟೈರ್ ಎಕ್ಸಾಮು ಬೇಸಿಸ್ ಇರುತ್ತೆ. ಅದರಿಂದಾನೇ ಕ್ಲಿಯರ್ ಆಗ್ಬೋದು. ಮತ್ತೆ ಶಾರ್ಟ್ ಕಟ್ ಇಲ್ಲ. ಇದು ಯಾವ್ದೋ ಕೆಲವೊಂದು ನೋಟ್ಸ್ ತಗೊಂಡು ಓದಿದ್ರೆ ಅಥವಾ ಕೆಲವೊಂದು ಕೋಚಿಂಗ್ ಹೋದ್ರೆ ಆಗುತ್ತೆ ಅಂತ ಅನ್ಕೊಳ್ತಾರೆ. ಆ ತರ ಯಾವ ಶಾರ್ಟ್ ಕಟ್ಸ್ ಇಲ್ಲ. ಅಲ್ಲಿ ಕ್ಲಿಯರ್ ಆಗಿರೋರ್ನ ಕೇಳಿದ್ರೆ ಒಬ್ರೊಬ್ರು ಒಂದೊಂದ್ ತರ ಸ್ಟ್ರಾಟಜಿ ಇರುತ್ತೆ, ಒಬ್ರೊಬ್ರು ಒಂದೊಂದು ನೋಟ್ಸ್, ಒಂದೊಂದು ಬುಕ್ಸ್ ಓದಿರ್ತಾರೆ. ಸೊ ಅಲ್ಟಿಮೇಟ್ಲಿ ನಮ್ ನಾಲೆಡ್ಜ್ ಏನಿದೆ, ನಮ್ದು ಅನಾಲಿಟಿಕಲ್ ಎಬಿಲಿಟಿ ಏನಿದೆ, ಅದ್ರ ಮೇಲೆನೆ ಎಕ್ಸಾಮ್ ಇರುತ್ತೆ. ಸರ್ ನಾನು UPSC ಅಲ್ಲಿ ನಾನು ನೋಡಿದ್ದೀನಿ, ಆಪ್ಷನಲ್ ತಗೋಬೇಕಾದ್ರೆ ತುಂಬಾ ಜನ ಕನ್ಫ್ಯೂಷನ್ ಇರುತ್ತೆ. ಇದಕ್ಕೆ ನೀವ್ ಏನ್ ಹೇಳ್ತೀರಾ, ಸಜೆಷನ್ ಕೊಡ್ತೀರಾ ವಿದ್ಯಾರ್ಥಿಗಳಿಗೆ? ಹೌದು, ಆಪ್ಷನಲ್ ತಗೋಬೇಕಾದ್ರೆ ಕನ್ಫ್ಯೂಷನ್ ಇರುತ್ತೆ ಡೆಫಿನೆಟ್ಲಿ.
ಇದ್ ತಗೊಳ್ಳೋದ ಬೇರೆ ತಗೊಳ್ಳೋದ ಅಂತ. ಕೆಲವೊಂದು ಆಪ್ಷನ್ಗೆ ಸ್ವಲ್ಪ ಎಡ್ಜ್ ಇರುತ್ತೆ, ಒಂದು 10 ಮಾರ್ಕ್ ಆ ಕಡೆ ಈ ಕಡೆ ಆದ್ರೆ 10 ಮಾರ್ಕ್ ಆ ಕಡೆ ಈ ಕಡೆ ಆದ್ರೂ ಹಂಡ್ರೆಡ್ಸ್ ಆಫ್ ರ್ಯಾಂಕ್ಸ್ ಡಿಫ್ರೆನ್ಸ್ ಬರುತ್ತೆ. ಸೊ ಬಟ್ ಎಲ್ಲಾ ಆಪ್ಷನಲ್ ತಗೊಂಡವ್ರು ಕ್ಲಿಯರ್ ಆಗಿರೋರು ಇದಾರೆ, ಎಲ್ಲೋ ಆಪ್ಷನಲ್ಲೂ ಜಾಸ್ತಿ ಮಾರ್ಕ್ಸ್ ಬಂದಿರೋರು ಇದಾರೆ. ಸೊ ಅಲ್ಲಿ ನಾವೆಲ್ಲೋ ಇದು ಮಾಡ್ಕೊಳ್ತಾ ಇರ್ತೀವಿ, ಅಂದ್ರೆ ಇದು ತಗೊಂಡ್ರೆ ಈಸಿ ಆಗುತ್ತೆ ಅಂತ. ಸೊ ನಮಗೆ ಯಾವ್ದು ಈಸಿ ಅಂತ ಅನ್ಸುತ್ತೆ ಅದು ತಗೊಳ್ಳೋದು ಬೆಟರ್. ಸರ್ ನೀವ್ ಯಾವ್ದು ತಗೊಂಡಿದ್ರಿ ಆಪ್ಷನ್ ಎಲ್ಲ? ನಾನು ಆಂಥ್ರೋಪಾಲಜಿ ಆಂಥ್ರೋಪಾಲಜಿ. ಸರ್ ನಿಮ್ದು IPS ರ್ಯಾಂಕ್ ಹೇಳ್ಬೋದಾ? 436 ಏನೋ ಬಂದಿತ್ತು. 436. ಸರ್ ಯಾವ ಬ್ಯಾಚ್? ನಂದು 2014 ಬ್ಯಾಚ್, 13 ಎಕ್ಸಾಮ್ 14 ಬ್ಯಾಚ್. ಸರ್ UPSC ಆಗುತ್ತೆ ಅಂತ ನಿಮ್ಗೆ ಕಾನ್ಫಿಡೆಂಟ್ ಇತ್ತಾ? UPSC ನಾ ಪಾಸ್ ಮಾಡ್ತೀನಿ ಅಂತ? ಯಾಕೆಂದ್ರೆ ಮೇಜರ್ ಇಸ್ ಎ ಕಾನ್ಫಿಡೆಂಟ್. ಕರೆಕ್ಟ್. ಎಷ್ಟೋ ಜನ ಫೇಲ್ಯೂರ್ ಆಗಿ ಹೋಗಿದ್ದಾರೆ. ಕರೆಕ್ಟ್. ಸೊ ಅವ್ರಿಗೆಲ್ಲ ಏನ್ ಹೇಳ್ತೀರಾ? ಅಂದ್ರೆ ಕಾನ್ಫಿಡೆನ್ಸ್ ಅಂದ್ರೆ UPSC ಆಗೇ ಆಗುತ್ತೆ ಅಂತ ನಾನೇನು ಅನ್ಕೊಂಡಿರ್ಲಿಲ್ಲ. ನಾನೇನ್ ಏನ್ ಅನ್ಕೊಂಡಿದ್ದೆ, ನನ್ ಹಾರ್ಡ್ ವರ್ಕ್ ನನ್ನ ಲೈಫಲ್ಲಿ ಮತ್ತೆ ರಿಗ್ರೆಟ್ ಆಗ್ಬಾರ್ದು. ನಾನ್ ಹಾರ್ಡ್ ವರ್ಕ್ ಮಾಡಿ ನಾನು ಫುಲ್ 100% ಎಫರ್ಟ್ ಕೊಟ್ಟಿಲ್ಲ ಅಂತ. ಇವಾಗ ಕೆಲವೊಬ್ರು ಏನಾಗುತ್ತೆ, ನಾನು ಕೆಲಸ ಮಾಡ್ತಾ ಇದ್ದೀನಿ ಅದಕ್ಕೆ ನಾನು ಫುಲ್ ಕೊಡಕ್ ಆಗ್ಲಿಲ್ಲ, ಅದಕ್ಕೆ ನಾನು ಕ್ಲಿಯರ್ ಆಗಿಲ್ಲ ಅಂತ ರೀಸನ್ ಕೊಡ್ತೀವಿ. ಸೊ ಆ ತರ ಆಗ್ದಲೆ ನಾನು 100% ಎಫರ್ಟ್ ಕೊಟ್ಟಿದ್ದೀನಿ. ಆದ್ರೆ ಆಯ್ತು, ಆಗಿಲ್ಲ ಅಂದ್ರೆ ಇಟ್ ಈಸ್ ಬಿಯಾಂಡ್ ಮೈ ಕೆಪಾಸಿಟಿ ಟು ಡೂ ಇಟ್ ಅಂತ ಅನ್ಕೊಂಡು ಫುಲ್ ಫ್ಲೆಜ್ಡ್ ಆಗಿ ನಂದು ಮ್ಯಾಕ್ಸಿಮಮ್ ಎಫರ್ಟ್, ಅದಕ್ಕಿಂತ ಜಾಸ್ತಿ ನಂಗೆ ಇನ್ನು ಎಫರ್ಟ್ ಕೊಡಕ್ಕಾಗಲ್ಲ, 100% ಎಫರ್ಟ್ ಕೊಟ್ಟು ಇದ್ ಮಾಡಿದೆ. ಅಫ್ಕೋರ್ಸ್ ಆಗುತ್ತೆ ಅಂತ ನಾನು ಅನ್ಕೊಂಡಿರ್ಲಿಲ್ಲ, ಬಟ್ ನನ್ನ ಎಫರ್ಟ್ 100% ಇರ್ಬೇಕು ಅಂತ ಅನ್ಕೊಂಡಿದ್ದೆ. ಸರ್ ಸಪೋಸ್ UPSC ಆಗಿಲ್ಲ ಅಂದ್ರೆ ನಿಮ್ಮ ನಿರ್ಧಾರ ಏನಿತ್ತು? UPSC ಆಗಿಲ್ಲ ಅಂದ್ರೆ ಯೋಚನೆ ಮಾಡ್ತಾ ಇದ್ದೆ ಪ್ಲಾನ್ ಬಿ ಏನ್ ಮಾಡ್ಬೇಕು ಅಂತ. ಇದರ ಸ್ಟೇಟ್ ಸರ್ವಿಸಸ್ ಇಲ್ಲ ಮತ್ತೆ, ಯಾಕಂದ್ರೆ ಇಂಜಿನಿಯರಿಂಗ್ ಆದ್ಮೇಲೆ ಗ್ಯಾಪ್ ಕೂಡ ಬಂದಿತ್ತು, ಒಂದು MBA ನೋ ಆತರ ಬೇರೆ ಯಾವ್ದನೋ MS ಆತರ ಡಿಗ್ರಿ ಮಾಡ್ಕೊಂಡು ಮತ್ತೆ ಜಾಬಿಗೆ ಜಾಯ್ನ್. ನೀವು ಮಾಡಿದ ಎಜುಕೇಶನ್ ಯಾವ ಸರ್? ನಾನು ಇಂಜಿನಿಯರಿಂಗ್ ಅಲ್ಲಿ ಸರ್ ಎಲೆಕ್ಟ್ರಾನಿಕ್ಸ್ ಅಂಡ್ ಕಮ್ಯುನಿಕೇಶನ್ ಇಂಜಿನಿಯರಿಂಗ್, RV ಕಾಲೇಜ್ ಆಫ್ ಇಂಜಿನಿಯರಿಂಗ್. ಅಂದ್ರೆ ನೀವು ಪ್ಲಾನ್ ಬಿ ಮಾಡಿದ್ರಾ ಇಲ್ಲ ಯೋಚನೆ ಮಾಡಿದ್ರಾ? ಪ್ಲಾನ್ ಬಿ ಯೋಚನೆ ಮಾಡಿದ್ದೆ. ಸೊ ಈಗ ಎಷ್ಟೋ ಜನ ನಿಮ್ಗೆ ಗೊತ್ತಿದೆ 10 ಲಕ್ಷ ಜನ ಆಗ್ತಾರೆ ಅಪ್ಲಿಕೇಶನ್, ಆದ್ರೆ ಕರೆಯೋದು 700 ಹುದ್ದೆಗಳನ್ನ. ಸೊ 10 ಲಕ್ಷ ಹಂಗಂದ್ರೆ 0.1% ಸಕ್ಸಸ್ಫುಲ್ ಇಲ್ಲ. ಹೌದು. ಸೊ ಇದಕ್ಕೆ ನೀವ್ ಏನು ಹೇಳ್ತೀರಾ? ಕರೆಕ್ಟ್. ಅಂದ್ರೆ ಈ ಎಂಟೈರ್ ಸ್ಕೀಮ್ ಆಫ್ ಎಕ್ಸಾಮ್ಸ್ ಅಲ್ಲಿ 1 ದಿವಸ 2 ದಿವಸದಲ್ಲಿ 1 ತಿಂಗಳು 2 ತಿಂಗಳಲ್ಲಿ ಆಗುವಂತ ಇದಲ್ಲ. ಥ್ರೂ ಔಟ್ ದ ಇಯರ್ ಅದೇ ಸೇಮ್ ಕಾನ್ಸ್ಟೆಂಟ್ ಹಾರ್ಡ್ ವರ್ಕ್, ಕಾನ್ಸ್ಟೆಂಟ್ ಪರ್ಸಿವರೆನ್ಸ್ ಇರಬೇಕು. ಎಕ್ಸಾಮ್ ಟೈಮಲ್ಲೂ ಕೂಡ ಅದೇ ಸೇಮ್ ಕಂಟಿನ್ಯೂ ಆಗ್ಬೇಕು. ಇಟ್ ಈಸ್ ನಾಟ್ ಬೇರೆ ಎಕ್ಸಾಮ್ ತರ 1-3 ತಿಂಗಳು ಓದ್ಬಿಟ್ಟು ಎಕ್ಸಾಮ್ ಬರೆಯೋದು ಆ ತರ ಆಗಲ್ಲ. ಸೊ ಇಟ್ ಈಸ್ ವೆರಿ ರಿಸ್ಕಿ ಆಲ್ಸೋ. ಅಂದ್ರೆ ಎಲ್ಲರೂ ಕ್ಲಿಯರ್ ಆಗಲ್ಲ. ನಾವು ಓನ್ಲಿ ಕ್ಲಿಯರ್ ಆಗಿರೋರ್ನ ಎಕ್ಸಾಂಪಲ್ ಆಗಿ ತಗೊಳ್ತೀವಿ, ಬಟ್ ಕ್ಲಿಯರ್ ಆಗದೆ ಇಲ್ದವ್ರು ಎಷ್ಟು ಜನ ಇರ್ತಾರೆ, ಅವ್ರದ್ದು ನಾವು ಪ್ರಾಬ್ಲಮ್ಸ್ ನೋಡ್ಬೇಕು. ಡೆಫಿನೆಟ್ಲಿ ಪ್ಲಾನ್ ಬಿ ಇರ್ಬೇಕು, ಎಲ್ಲಾರ್ಗು ಪ್ಲಾನ್ ಬಿ ಇರಬೇಕು. ಅಂಡ್ ಇದು 100% ಎಫರ್ಟ್ ಕೊಟ್ಟು ಟ್ರೈ ಮಾಡೋದ್ ಮಾಡ್ಬೇಕು. ಅಫ್ಕೋರ್ಸ್ ಕೆಲವೊಬ್ರಿಗೆ ಆಗುತ್ತೆ, ಕೆಲವೊಬ್ರಿಗೆ ಆಗಲ್ಲ. ಸರ್ ಎಲ್ಲರದು ಒಂದು ಕ್ವಶನ್ಸ್ ಅಂದ್ರೆ ಇತ್ತೀಚೆಗೆ ನಾವು UPSC ಓದ್ಬೇಕಾದ್ರೆ ಸ್ಕಿಲ್ ಇಂಪ್ರೂವ್ಮೆಂಟ್ ಮಾಡ್ಕೋಬೇಕಾ, ಬೇರೆ ಪಾರ್ಟ್ ಪ್ಲಾನ್ ಬಿ ಇರೋದನ್ನ ಸ್ಕಿಲ್ ಇಂಪ್ರೂವ್ಮೆಂಟ್ ಮಾಡ್ಕೋಬೇಕಾ, ಇಲ್ಲ UPSC ಮಾತ್ರ ಕಾನ್ಸಂಟ್ರೇಷನ್ ಮಾಡ್ಬೇಕಾ? ಯಾಕೆಂದ್ರೆ 4-5 ಇಯರ್ಸ್ ಆದ್ಮೇಲೆ ಆಗಲ್ಲ, ಆಗ ತಿರ್ಗಾ ಸ್ಕಿಲ್ ಇಂಪ್ರೂವ್ಮೆಂಟ್ ಮಾಡ್ಕೊಳಕ್ಕೆ ಏಜ್ ಇರಲ್ಲ. ಸೊ ಇದಕ್ಕೆ ನೀವೇನ್ ಹೇಳ್ತೀರಾ? ಕರೆಕ್ಟ್. ಪ್ಯಾರಲಲ್ ಆಗಿ ಒಂದ್ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡ್ಬೇಕು, ಬೇರೆದ್ರ ಮೇಲೆ ಕೂಡ ಟೈಮ್ ಸ್ಪೆಂಡ್ ಮಾಡ್ಬೇಕು. ಯಾಕಂದ್ರೆ ಪ್ಯಾರಲಲ್ ಆಗಿ ನಾವು ಟೈಮ್ ಸ್ಪೆಂಡ್ ಮಾಡ್ದಲ್ಲೇ ನಾನು ಇದು 100% ಆಗ್ತೀನಿ ಅಂತ, ಯಾಕಂದ್ರೆ ಇದು ನಮ್ಮ ಬೇರೆ ಎಕ್ಸಾಮ್ ತರ ಈ ಪಾಸಿಂಗ್ ಪರ್ಸೆಂಟೇಜ್ ಬಂದ್ಬಿಟ್ರೆ ಪಾಸ್ ಆಗ್ತಾರೆ ಅಂತಲ್ಲ. ಕಾಂಪಿಟೇಟಿವ್ ಎಕ್ಸಾಮ್ ಟಾಪ್ ಅಲ್ಲಿ ಇರೋರಿಗೆ ಮಾತ್ರ ಪೋಸ್ಟ್ ಬರುತ್ತೆ, ಉಳ್ದವ್ರಿಗೆ ಪೋಸ್ಟ್ ಬರಲ್ಲ. ಈಗ 700 ಪೋಸ್ಟ್ ಇದೆ, 700 ಫಸ್ಟ್ ರ್ಯಾಂಕ್ ಅವ್ರಿಗೂ ಏನು ಉಪಯೋಗ ಇಲ್ಲ. ಅವ್ರು ಮತ್ತೆ ಫಸ್ಟ್ ಇಂದ ಸ್ಟಾರ್ಟ್ ಮಾಡ್ಬೇಕು. ಸೊ ಅದಕ್ಕೆ ಯಾವಾಗ್ಲೂ ಕೂಡ ಏನಾದ್ರು ಆಲ್ಟರ್ನೇಟ್ ಏನಿದೆ, ಇದಾಗಿಲ್ಲ ಅಂದ್ರೆ ಏನು ಅನ್ನೋದು ಇಟ್ಕೊಂಡಿದ್ರೆ ಓದೋ ಟೈಮಲ್ಲಿ ಕೂಡ ಓಕೆ ನಾನು ಇಲ್ಲಿ ಎಫರ್ಟ್ ಹಾಕ್ತೀನಿ, ಬಟ್ ಏನಾದ್ರು ಆಗಿಲ್ಲ ಅಂದ್ರೆ ನಂಗೊಂದು ಬ್ಯಾಕಪ್ ಇದೆ ಅಂತ ಒಂದು ಇದಿರುತ್ತೆ. ಇಲ್ಲ ಅಂದ್ರೆ ತುಂಬಾ ಡಿಪ್ರೆಸ್ ಆಗೋದು, ಆ ತರದೆಲ್ಲ ಪ್ರಾಬ್ಲಮ್ಸ್. ಹಾಗಾದ್ರೆ ನೀವು ಹೇಳೋ ಪ್ರಕಾರ ಪ್ಲಾನ್ ಬಿ ಇಟ್ಕೊಳ್ಳೋದು ತುಂಬಾ ಒಳ್ಳೇದು ಈಗಿನ ಎಜುಕೇಶನ್ಗೆ. ಹೌದು. ಸರ್ ಈಗ ವಿದ್ಯಾರ್ಥಿಗಳು ನಿಮ್ಗೆ ಗೊತ್ತಿದೆ ತುಂಬಾ ರಿಲೇಶನ್ಶಿಪ್ ಜೊತೆಲಿ ಓದ್ತಾ ಇರ್ತಾರೆ. ಪ್ಲಸ್ ಏನಂದ್ರೆ ತುಂಬಾ 4-5 ವರ್ಷ ಆದ್ಮೇಲೆ ಫ್ಯಾಮಿಲಿ ಪ್ರೆಷರ್ ಕ್ರಿಯೇಟ್ ಆಗುತ್ತೆ. ಸೊ ರಿಲೇಶನ್ಶಿಪ್ಗೆ ಏನ್ ಹೇಳ್ತೀರಾ ವಿದ್ಯಾರ್ಥಿಗಳಿಗೆ? ಸೊ ರಿಲೇಶನ್ಶಿಪ್ ಅಂದ್ರೆ ನಿಮ್ಗೆ ಗೊತ್ತಿದೆ, ಲವ್ ಮಾಡಿರ್ತಾರೆ, ಆ ಟೈಮಲ್ಲಿ ಓದ್ತಾ ಇರ್ತಾರೆ. ಸೊ ಆ ಟೈಮಲ್ಲಿ ಲವ್ ಮಾಡೋದು ಮಾಡ್ಕೊಂಡು ಓದೋದ್ ಬೆಟ್ರಾ, ಇಲ್ಲ ಲವ್ ನ ಬಿಡಬೇಕಾ? ಸೊ ಆಮೇಲೆ ತುಂಬಾ ಫ್ಯಾಮಿಲಿ ಪ್ರೆಷರ್ ಕ್ರಿಯೇಟ್ ಆಗಿರುತ್ತೆ. ಸೊ ಇವೆರಡು ಸಂದೇಶಕ್ಕೆ ನೀವೇನ್ ಹೇಳ್ತೀರಾ? ಇದೆಲ್ಲ ಅವ್ರ ಇಂಡಿವಿಜುವಲ್ ಇದು, ಬಟ್ ಅದರಿಂದ ಅವ್ರಿಗೆ ರಿಲೇಶನ್ಶಿಪ್ ಇಂದ ಅವ್ರಿಗೆ ಸಪೋರ್ಟ್ ಆಗ್ತಾ ಇದೆ, ಅವ್ರ ಸ್ಟಡೀಸಿಗೆ ಪ್ರಾಬ್ಲಮ್ ಇಲ್ಲ ಅಂದ್ರೆ ಡೆಫಿನೆಟ್ಲಿ ಅವರು ಕಂಟಿನ್ಯೂ ಮಾಡ್ಕೋಬೇಕು. ಕೆಲವೊಬ್ಬರಿಗೆ ಏನಾಗಿರುತ್ತೆ, ಎಮೋಷನಲಿ ಮಾತಾಡಕ್ಕೆ ಯಾರು ಇರಲ್ಲ, ಇಲ್ಲಾಂದ್ರೆ ಎಲ್ಲೋ ಬೇರೆ ಕಡೆ ಬಂದು ಓದ್ತಾ ಇರ್ತಾರೆ. ಸೊ ಅವಾಗ ಮೇ ಬಿ ಆ ರಿಲೇಶನ್ಶಿಪ್ ಅವ್ರಿಗೊಂದು ಮಾರಲ್ ಸಪೋರ್ಟು ಅದೆಲ್ಲ ಕೊಡ್ತಾರೆ, ಒಂದು ಗೈಡೆನ್ಸ್ ತರ ಇರುತ್ತೆ. ಸೊ ಆತರ ಕೆಲವೊಬ್ಬರಿಗೆ ಪಾಸಿಟಿವ್ ಆಗುತ್ತೆ.
ಕೆಲವೊಬ್ರು ಅದಿಲ್ದಲೆ ಟೋಟಲ್ ಡೈವರ್ಟ್ ಆಗಿ ಓದೋದು ಬಿಟ್ಟು ಅದ್ರ ಮೇಲೆ ಇದ್ರೆ ಅವಾಗ ನೆಗೆಟಿವ್ ಆಗುತ್ತೆ. ಸೊ ಬೇಸ್ಡ್ ಆನ್ ಇಂಡಿವಿಜುವಲ್ ಸರ್ಕಮ್ಸ್ಟಾನ್ಸಸ್ ಅವರು ಇದ್ ಮಾಡ್ಕೋಬಹುದು. ಅಂಡ್ ಅಫ್ಕೋರ್ಸ್ ಫ್ಯಾಮಿಲಿಯಿಂದ ಕೂಡ ಪ್ರೆಷರ್ ಇದಾಗಿರುತ್ತೆ. ಇದು ಓಕೆ ಸಕ್ಸಸ್ ಆದ್ರೆ ಪರವಾಗಿಲ್ಲ, ಬಟ್ ಸಕ್ಸಸ್ ಆಗಿಲ್ಲ ಅಂದ್ರೆ ಡೆಫಿನೆಟ್ಲಿ ಫ್ಯಾಮಿಲಿಯಿಂದ ಅವ್ನ ಕೆರಿಯರ್ ಏನು, ಲೈಫ್ ಏನು, ಇಷ್ಟು ವರ್ಷ ಓದಿದ್ದು ಮತ್ತೆ ಗ್ಯಾಪ್ ಬಂದ್ರೆ ಎಲ್ಲಿ ತಗೊಳ್ತಾರೆ, ಎಲ್ಲಿ ಕೆಲಸ ಸಿಗುತ್ತೆ, ಇದೆಲ್ಲ ಪ್ರಾಬ್ಲಮ್ಸ್ ಡೆಫಿನೆಟ್ಲಿ ಪ್ರೆಷರ್ ಇರುತ್ತೆ. ಬಟ್ ಇದೆಲ್ಲ ಯೋಚನೆ ಮಾಡ್ಕೊಂಡೇ ಸ್ಟಾರ್ಟ್ ಮಾಡ್ಬೇಕು. ಇದೆಲ್ಲ ಯೋಚನೆ ಮಾಡ್ಕೊಂಡು ಸ್ಟಾರ್ಟ್ ಮಾಡ್ಬೇಕು. ಅಂಡ್ ಫ್ಯಾಮಿಲಿ ಕೂಡ ಅವರು ಅರ್ಥ ಮಾಡ್ಕೋಬೇಕು. ಅದು ಕೂಡ ಸಪೋರ್ಟಿಂಗ್ ಫ್ಯಾಮಿಲಿ ಇರೋದು ಕೂಡ ತುಂಬಾ ಇಂಪಾರ್ಟೆಂಟ್. ಆಸ್ ನಾವು ಕರ್ನಾಟಕದವರು, ಸೊ ನಮ್ಗೆ ಕ್ವಶನ್ ಪೇಪರ್ ಬಂದು ಹಿಂದಿ ಮತ್ತು ಇಂಗ್ಲಿಷ್ ಅಲ್ಲಿ UPSC ಇರುತ್ತೆ. ಮೋಸ್ಟ್ ಆಫ್ ದಿ ಪೀಪಲ್ ಬರೋದೇ ಕನ್ನಡ ಮೀಡಿಯಂ ಇಂದ. ನಾನು ಏನಾರು ಅಚೀವ್ಮೆಂಟ್ ಮಾಡಬೇಕು, ಕನ್ನಡ ಮೀಡಿಯಂ ಅಲ್ಲಿ ತುಂಬಾ ಅಚೀವ್ಮೆಂಟ್ ಮಾಡ್ಬೇಕು ಅಂತ ಬರ್ತಾರೆ. ಆದ್ರೆ ಕನ್ನಡದಲ್ಲಿ ಎಕ್ಸಾಮ್ ಬರೀಬಹುದು, ಆದ್ರೆ ಕ್ವಶನ್ ಮಾತ್ರ ಕನ್ನಡ ಇಂಗ್ಲಿಷ್ ಅಲ್ಲಿ ಬರಲ್ಲ. ನನಗೆ ಇಂಗ್ಲಿಷೇ ಬರಲ್ಲ, ನನ್ಗೆ ಹಿಂದಿನೇ ಬರಲ್ಲ ಅಂದಾಗ ನನ್ ಕ್ವಶನ್ ಹೇಗೆ ಅರ್ಥ ಮಾಡ್ಕೊಂಡು ಕನ್ನಡದಲ್ಲಿ ಬರೆಯಕ್ಕಾಗತ್ತೆ? ಯಾಕೆ ಅದನ್ನ ಕನ್ನಡ ಇದ್ರಲ್ಲಿ ನಮ್ಗೆ ಕೊಟ್ಟಿಲ್ಲ ಇದುವರೆಗೂ? ಸೊ ಇದು ತುಂಬಾ ಜನದ ನನ್ನ ಪರ್ಸ್ಪೆಕ್ಟಿವ್, ನಂದು ಇದು ಕ್ವಶನ್ ಇದೆ. ನನಗೆ ಇಂಗ್ಲಿಷು ಬರಲ್ಲ, ಹಿಂದಿನೂ ಬರಲ್ಲ. ಆ ಕ್ವಶನ್ ಓದಿ ನಾನು ಹೇಗೆ ಅರ್ಥ ಮಾಡ್ಕೊಂಡು ನಾನು ಎಕ್ಸಾಮ್ ಬರೆಯೋದು, ಮೇನ್ಸ್ ಆಗಿರ್ಬೋದು, ಪ್ರಿಲಿಮ್ಸ್ ಆಗಿರ್ಬೋದು. ಹಂಗಾದ್ರೆ ಕನ್ನಡ ಇಂಗ್ಲಿಷ್ ಹಿಂದಿ ಗೊತ್ತಿದ್ರೆ ಮಾತ್ರ ನಾವು IPS IAS ರೂಲ್ ಮಾಡಕ್ ಆಗುತ್ತಾ? ಸೊ ಡೆಫಿನೆಟ್ಲಿ, ಅಂದ್ರೆ ಆಕ್ಚುಲಿ ಕನ್ನಡದಲ್ಲಿ ಬರಬೇಕು ಕ್ವಶನ್. ಎನಿ ರೀಜನಲ್ ಲ್ಯಾಂಗ್ವೇಜ್ ನಮ್ಗೆ ಯಾವ್ಯಾವ ಲ್ಯಾಂಗ್ವೇಜ್ ಅಲ್ಲಿ ಬರೆಯಕ್ ಆಪ್ಷನ್ ಇದೆ, ಆ ಲ್ಯಾಂಗ್ವೇಜ್ ಅಲ್ಲೇ ಕ್ವಶನ್ ಕೂಡ ಬರಬೇಕು. ಇಲ್ಲಾಂದ್ರೆ ಕ್ವಶನ್ ಅರ್ಥ ಮಾಡ್ಕೊಳ್ಳೋದು ಡಿಫ್ರೆನ್ಸ್ ಡೆಫಿನೆಟ್ಲಿ ಬರುತ್ತೆ. ಇವಾಗ ಇಂಗ್ಲಿಷ್ ಅಲ್ಲಿರೋ ಕ್ವಶನ್ ನಾನು ಇಂಗ್ಲಿಷ್ ಜಾಸ್ತಿ ಬರಲ್ಲ ಅಂದ್ರೆ ಅದು ರೀಜನಲ್ ಲ್ಯಾಂಗ್ವೇಜ್ ನಾನು ಟ್ರಾನ್ಸ್ಲೇಟ್ ಮಾಡಿದಾಗಲೇ ಮಿಸ್ಟೇಕ್ ಆಗೋದ್ರೆ ಡೆಫಿನೆಟ್ಲಿ ನಮಗೆ ಡಿಸ್ಅಡ್ವಾಂಟೇಜ್ ಇರುತ್ತೆ. ಸೊ ನನ್ನ ಪ್ರಕಾರ ಎನಿ ರೀಜನಲ್ ಲ್ಯಾಂಗ್ವೇಜ್, ಅದು ಯಾವ್ಯಾವ ಲ್ಯಾಂಗ್ವೇಜ್ ಅಲ್ಲಿ ನಾವು ಬರಿಬಹುದು, ಆ ಎಲ್ಲಾ ಲ್ಯಾಂಗ್ವೇಜ್ ಅಲ್ಲೂ ಕ್ವಶನ್ಸ್ ಇರಬೇಕು. ಸರ್, IPS ಗೆ ಸೆಲೆಕ್ಟ್ ಆದ್ಮೇಲೆ ನೀವು ಫಸ್ಟ್ ಪೋಸ್ಟ್ ಆಗಿದೆ ಎಲ್ಲಿಗೆ ಸರ್? ಇಲ್ಲಿ ಕಂಪಲ್ಸರಿ ಒಂದು ನಕ್ಸಲ್ ಏರಿಯಾ ಅಲ್ಲಿ ವರ್ಕ್ ಮಾಡಬೇಕು. ಫಸ್ಟ್ ಅಸಾಲ್ಟ್ ಕಮಾಂಡರ್ ಗ್ರೇ ಹೌಂಡ್ಸ್ ಅಂತ ಒಂದು ಪೋಸ್ಟ್ ಮಾಡ್ತೀವಿ. ಅದರಲ್ಲಿ ಆಪರೇಷನ್ಸ್ ಇವೆಲ್ಲ ಇರುತ್ತೆ. ಸೊ ಇವು ಬೇಸಿಕಲಿ ಜಂಗಲ್ ಆಪರೇಷನ್ಸ್ ಇರುತ್ತೆ. ಸೊ ಅಲ್ಲಿ ಫಸ್ಟ್ ಪೋಸ್ಟಿಂಗ್. ಅದಾದ್ಮೇಲೆ ಎಟೂರ್ ನಗರಂ ಅಂತ ಛತ್ತೀಸ್ಗಢ ಬಾರ್ಡರ್, ತೆಲಂಗಾಣ ಛತ್ತೀಸ್ಗಢ ಬಾರ್ಡರ್, ಅಲ್ಲಿ ಪೋಸ್ಟ್ ಆಗಿದೆ. ಸರ್, ಯಾವ ತರ ನಕ್ಸಲೈಟ್ ಫೇಸ್ ಆಗಿದ್ಯಾ? ನೀವು ಯಾವ ತರ ಅವ್ರನ್ನ ಚೇಸ್ ಮಾಡಿರೋದು ಉಂಟಾ ಸನ್ನಿವೇಶ? ಚೇಸ್ ಮಾಡಿರೋದಂತ ಇಲ್ಲ, ಬಟ್ ನಾವು ಆಪರೇಷನ್ಸ್ ಎಲ್ಲ ಪ್ಲಾನ್ ಮಾಡಿ ಎಕ್ಸಿಕ್ಯೂಟ್ ಕೂಡ ಮಾಡಿದ್ವಿ. ಕೆಲವೊಂದ್ಸಲ ಎಕ್ಸ್ಚೇಂಜ್ ಆಫ್ ಫೈರ್ ಆಗಿ ಒಂದು 7-8 ಮೆಂಬರ್ಸ್ ನಕ್ಸಲ್ ಕೂಡ ಡೆತ್ ಆಗಿತ್ತು. ಪ್ಲಸ್ ಸರೆಂಡರ್ಸ್, ಕೆಲವೊಬ್ರು ಬಂದು ಸರೆಂಡರ್ ಆಗ್ತಾರೆ ನಕ್ಸಲ್ಸ್. ಸೊ ಆ ತರ ಕೂಡ ಆ ಟೆನ್ಯೂರಲ್ಲಿ ಆಗಿತ್ತು. ಸರ್, ನಕ್ಸಲೈಟ್ 8 ಜನ ಸತ್ತೋದ್ರು ಅಂತ ಹೇಳಿದ್ರಿ. ಅದು ಫಸ್ಟ್ ಮೂಮೆಂಟ್ ಅನ್ಕೋತೀನಿ, ನಿಮ್ಮ ಸತ್ತಿರೋರನ್ನ ನೋಡಿರೋದು ಅಂಡ್ ಶೂಟ್ ಔಟ್ ಮಾಡಿರೋದು. ಅದು ಅವಾಗ ಏನ್ ಅನ್ನಿಸ್ತು ನಿಮ್ಮ ಆ ಸಂದರ್ಭದಲ್ಲಿ ನಿಮ್ಗೆ? ಬಟ್ ಅಫ್ಕೋರ್ಸ್ ಫಸ್ಟ್ ಟೈಮ್ ಡೆಡ್ ಬಾಡೀಸ್ ಇದೆಲ್ಲ ನೋಡೋದನ್ನ ಪೋಸ್ಟ್ ಮಾರ್ಟಮ್ ಮಾಡಿಸಿ ಇದೆಲ್ಲ ಮಾಡೋದು ಡೆಫಿನೆಟ್ಲಿ ಇಟ್ ವಾಸ್ ಎ ಡಿಫರೆಂಟ್ ಎಕ್ಸ್ಪೀರಿಯನ್ಸ್. ಬಟ್ ಬೀಯಿಂಗ್ ಪೊಲೀಸ್, ನಾವು ಆಸ್ ಪರ್ ಪ್ರೊಸೀಜರ್ ನಾವು ವಿತೌಟ್ ಎನಿ ಎಮೋಷನ್ಸ್ ನಾವು ಕೆಲಸ ಮಾಡ್ಬೇಕಾಗತ್ತೆ. ಸೊ ಎಷ್ಟೋ ಜನ ಬಡವ್ರು ಬರ್ತಾರೆ, ತುಂಬಾ ಎಮೋಷನಲ್ ಆಗಿ ಮಾತಾಡ್ತಾರೆ. ಸೊ ನಾವು ಮನುಷ್ಯರೇ, ಆಗ ನಾವು ಎಮೋಷನಲ್ ಆಗ್ತೀವಿ. ಆ ಟೈಮಲ್ಲಿ ನಿಮ್ ಹುದ್ದೆಗೆ ಏನ್ ಅನಿಸುತ್ತೆ? ಅಂದ್ರೆ ಅದನ್ನ ಎಮೋಷನಲ್ ಆಗಿ ಹ್ಯಾಂಡಲ್ ಮಾಡಿದ್ರೆ ಅವ್ರಿಗೆ ಸೊಲ್ಯೂಷನ್ ಏನ್ ಕೊಡ್ಬೇಕು, ಏನ್ ಕೊಡ್ಬೋದು, ನನ್ನ ಕೈಯಲ್ಲಿ ಏನ್ ಮಾಡ್ಬೋದು ಅನ್ನೋದು ಯೋಚನೆ ಮಾಡಿ ಅದ್ರ ಮೇಲೆ ಇದಾಗುತ್ತೆ. ಅಫ್ಕೋರ್ಸ್ ಕೆಲವೊಂದೊಂದು ನಮ್ಮ ಕಾನೂನ್ ಪ್ರಕಾರ, ಲೀಗಲ್ ಆಗಿ ರೂಲ್ಸ್ ಪ್ರಕಾರ ಅವ್ರಿಗೇನು ಪ್ರಾವಿಷನ್ ಇರಲ್ಲ ನಾವು ಮಾಡಕ್ಕೆ. ಅವಾಗ ನಾವೇನಂದ್ರೆ ಕೆಲವೊಂದು NGOs ಇರ್ಬೋದು, ಬೇರೆ ವೆಲ್ಫೇರ್ ಆರ್ಗನೈಸೇಷನ್ಸ್ ಇರ್ಬೋದು, ಅವ್ರಿಗೆ ಹೇಳಿ ಹೆಲ್ಪ್ ಮಾಡಿಸ್ತೀವಿ. ಸೊ ಯಾವ್ದಾರ ಒಂದು ಆ ಸಂದರ್ಭ ನಿಮ್ಗೆ ಯಾವ್ದಾರ ತುಂಬಾ ಎಮೋಷನಲ್ ಆಗಿದ್ದು ಉಂಟಾ ಸಂದರ್ಭ? ಚಿಕ್ಕ ಮಗು ಇದೆ, ಆಲ್ಮೋಸ್ಟ್ 4 years 5 years ಇರ್ಬೋದು. ಅವ್ರ ತಂದೆ ತಾಯಿ ಇಬ್ರು ಆಕ್ಸಿಡೆಂಟ್ ಅಲ್ಲಿ ತೀರೋದ್ರು. ಸೊ ಅದಾದ್ಮೇಲೆ ತುಂಬಾ ಪುವರ್ ಫ್ಯಾಮಿಲಿ. ಆಮೇಲೆ ನಾವೇ ಪೊಲೀಸ್ ಡಿಪಾರ್ಟ್ಮೆಂಟ್ ಇಂದ ಇನಿಷಿಯೇಟಿವ್ ತಗೊಂಡು ಕೆಲವೊಬ್ರು ಡೋನರ್ಸ್ ಯಾರ್ಯಾರು ಇರ್ತಾರೆ ಅವ್ರಿಗೆಲ್ಲ ಹೇಳಿ ನಾವೆಲ್ಲ ಕಾಂಟ್ರಿಬ್ಯೂಟ್ ಮಾಡಿ ಒಂದು ಮಗುಗೆ ಮನೆ ಕನ್ಸ್ಟ್ರಕ್ಟ್ ಮಾಡಿ ಕೊಟ್ಟಿ ಪ್ಲಸ್ ಅವ್ರ ಎಜುಕೇಶನ್ಗೆ ಏನೇನ್ ಬೇಕು ಅದಕ್ಕೆಲ್ಲ ಸಪೋರ್ಟ್ ಮಾಡೋದು ಇದೆಲ್ಲ ಮಾಡಿದ್ವಿ. ಆ ಥರನೇ ಯೂಶಲಿ ಆಕ್ಸಿಡೆಂಟ್ ಆಗಿರೋ ವಿಕ್ಟಿಮ್ಸ್ಗೆ ತುಂಬಾ ಪುವರ್ ಫ್ಯಾಮಿಲಿಯಿಂದ ಇದ್ರೆ ನಮ್ ಕೈಯಲ್ಲಿ ಏನಾಗುತ್ತೆ, ನಾವು ಯಾರನ್ನ ಕನೆಕ್ಟ್ ಮಾಡ್ಬೋದು ಅದೆಲ್ಲ ಮಾಡ್ತಾ ಇರ್ತೀವಿ. ಸೊ ಅಲ್ಲಿ ಕೆಲವೊಂದ್ ಸ್ವಲ್ಪ ಎಮೋಷನ್ಸ್ ಆರ್ ಇನ್ವಾಲ್ವ್ಡ್. ಸರ್, ಹಂಗಾದ್ರೆ ನೀವು ಪೊಲೀಸ್ ಅಲ್ದಲ್ಲೇ ಈ ತರ ಸಮಾಜ ಸೇವೆನೂ ಮಾಡ್ತಾ ಇದೀರಾ ಸಪ್ರೇಟ್. ಅಂದ್ರೆ ನಿಮ್ಮ ಚೌಕಟ್ಟಲ್ಲಿ ಬಂದಿಲ್ಲ ಅಂದ್ರೂ ಅದಕ್ಕೆ ಇನ್ನೊಂದು ಪರಿಹಾರ ಏನ್ ಮಾಡಬಹುದು ಅಂತ ಹುಡುಕಿ ಅದಕ್ಕೆ ಕಂಡ್ಕೊಂಡು ಒಂದು ವಾಟ್ಸ್ಆಪ್ ಸರ್, ನನ್ನಿಂದ ಒಂದು ಕಂಗ್ರಾಟ್ಸ್ ಹೇಳ್ತೀನಿ. ಥ್ಯಾಂಕ್ ಯು. ಹಾಗಾದ್ರೆ ಎಷ್ಟೋ ಜನ ತುಂಬಾ ಪೊಲೀಸ್ ನನ್ನ ಸ್ನೇಹಿತರು ಇದ್ದಾರೆ,
ಅದು ತುಂಬಾ ಕಷ್ಟ. ಹೋಗಕ್ಕಿಂತ ಮುಂಚೆ ತುಂಬಾ ಮೋಟಿವ್ ಆಗಿರ್ತಾರೆ. ಒಂದ್ 2 years ಎಕ್ಸ್ಪೀರಿಯನ್ಸ್ ಆದ್ಮೇಲೆ ನಂಗೆ ಪೊಲೀಸ್ ಕೆಲ್ಸನೇ ಬೇಡ ಅಂತ ತುಂಬಾ ಜನ ನನ್ಗೆ ಹೇಳಿದ್ದಾರೆ. ಸೊ ಆ ಸನ್ನಿವೇಶ ನಿಮ್ಗೂ ಬಂದಿದ್ಯಾ? ಡೆಫಿನೆಟ್ಲಿ. ಇವಾಗ ಏನಾಗುತ್ತೆ, ಪೊಲೀಸ್ ಇದರಲ್ಲಿ ನಿಮ್ಗೆ ರಜಾ ಅನ್ನೋದು ಇರಲ್ಲ, ಟೈಮ್ ಅನ್ನೋದು ಇರಲ್ಲ. ಅಂದ್ರೆ ಅಲ್ಲಿ ಯಾರೋ ಕರೀತಾರೆ ಅನ್ನೋದ್ಕಿಂತ ಒಂದು ರೆಸ್ಪಾನ್ಸಿಬಿಲಿಟಿ ಬಂದ್ಬಿಡುತ್ತೆ. ಇವಾಗ ಎಲ್ಲ ಫೆಸ್ಟಿವಲ್ಸ್, ಎಲ್ಲರಿಗೂ ಹಾಲಿಡೇಸ್ ಇರುತ್ತೆ, ಮನೇಲಿ ಎಲ್ಲ ಫೆಸ್ಟಿವಲ್ ಸೆಲೆಬ್ರೇಟ್ ಮಾಡ್ತಾ ಇರ್ತಾರೆ, ರಿಲೇಟಿವ್ಸು, ಫ್ರೆಂಡ್ಸು, ಫ್ಯಾಮಿಲಿ ಮೆಂಬರ್ಸ್ ಎಲ್ಲ. ಬಟ್ ನಮ್ಗೆ ಅವತ್ತು ಅಂದ್ರೆ ಎಲ್ಲೂ ಏನು ಗಲಾಟೆ ಆಗ್ದಲ್ದಂಗೆ ನೋಡ್ಕೊಳ್ಳೋ ಒಂದು ರೆಸ್ಪಾನ್ಸಿಬಿಲಿಟಿ ಇರುತ್ತೆ. ಸೊ ಮೋಸ್ಟ್ ಆಫ್ ದ ಟೈಮ್ ಪೊಲೀಸ್ ಆಲ್ ಲೆವೆಲ್ಸ್, ಎಲ್ಲ ಲೆವೆಲ್ ನಾವು ಆ ಹಾಲಿಡೇಸ್, ಫೆಸ್ಟಿವಲ್ಸ್ ಅನ್ನೋದು ಅದೆಲ್ಲ ಸೆಲೆಬ್ರೇಟ್ ಮಾಡಕ್ಕಾಗಲ್ಲ. ಮತ್ತೆ ಕೆಲವೊಂದು ಸೋಷಿಯಲ್ ಫಂಕ್ಷನಿಂಗು, ಮದ್ವೆಗಳಿರುತ್ತೆ, ಅದಕ್ಕೆ ಹೋಗಕ್ಕಾಗಲ್ಲ. ಈವನ್ ಕ್ಲೋಸ್ ರಿಲೇಟಿವ್ಸ್, ಕ್ಲೋಸ್ ಫ್ಯಾಮಿಲಿ ಮೆಂಬರ್ಸ್ ಮದುವೆ ಇದ್ರು ಕೂಡ ಕೆಲವೊಂದ್ಸತಿ ಮಿಸ್ ಆಗುತ್ತೆ. ಸೊ ಈ ತರ ಎಲ್ಲ ನೋಡಿದಾಗ ಮೇ ಬಿ ಕೆಲವೊಂದ್ಸತಿ ಹಂಗ ತುಂಬಾ ಲಾಟ್ ಆಫ್ ಸ್ಯಾಕ್ರಿಫೈಸ್, ಸೊಸೈಟಿಗೆ ಇಷ್ಟೊಂದು ಸ್ಯಾಕ್ರಿಫೈಸ್ ಮಾಡ್ತಾ ಇದೀವಿ ಅನ್ನೋದೊಂದು ಬರುತ್ತೆ. ಅಟ್ ದ ಸೇಮ್ ಟೈಮ್ ಕೆಲವೊಬ್ರಿಗೆ ಅಂದ್ರೆ ಸೊಸೈಟಿಲೂ ಕೂಡ ಕೆಲವೊಂದ್ಸತಿ ನೆಗೆಟಿವ್ ಒಪಿನಿಯನ್ ಇರುತ್ತೆ ಪೊಲೀಸ್ ಬಗ್ಗೆ. ಅದರಿಂದ ಕೆಲವೊಬ್ರಿಗೆ ಹಾಗನ್ಸುತ್ತೆ. ಡೆಫಿನೆಟ್ಲಿ ಕೆಲವೊಂದು ಸಿಚುವೇಶನ್ ಆ ಥರನೂ ಅನ್ಸುತ್ತೆ, ಕೆಲವೊಂದು ಸಿಚುವೇಶನ್ ಅಲ್ಲಿ ಪ್ರೌಡ್ ಫೀಲಿಂಗು ಇರುತ್ತೆ, ಸ್ಯಾಟಿಸ್ಫ್ಯಾಕ್ಷನ್ ಕೂಡ ಇರುತ್ತೆ. ಸರ್, ಯಾವ ತರ ಜಾಬ್ ಮೇಲೆ ಬೇಜಾರಾಗಿದ್ಯಾ? ನಿಮ್ಮ ಜಾಬ್ ಮೇಲೆ ನಿಮ್ಗೆ ಯಾವ ತರ ಒಂದ್ ದಿವಸ ಬೇಜಾರಾಗಿದ್ಯಾ? ಸೊ ಅಂದ್ರೆ ಎಲ್ಲಾ ಜಾಬಲ್ಲೂ ಅದು ಬರೋ ತರನೇ ಕೆಲವೊಂದ್ಸತಿ ಫೆಟಿಗ್ ಬಂದಿರುತ್ತೆ. ಅಯ್ಯೋ, ಈ ಜಾಬ್ ಏನ್ಗೆ ಬೇರೆ ಏನಾದ್ರು ಮಾಡಿದ್ರೆ ಚೆನ್ನಾಗಿತ್ತೇನೋ ಅಂತ ಎಲ್ಲರಿಗೂ ಅನ್ಸುತ್ತೆ. ಮತ್ತೆ ಓಕೆ ಅಂತ ಮತ್ತೆ ನಾವು ಸೇಮ್ ರುಟೀನ್ ವರ್ಕ್ಸ್ ಮಾಡ್ಕೊಂಡು ಹೋಗ್ತೀವಿ. ಈ ಪೊಸಿಷನ್ ಅಲ್ಲಿ ಕುಂತ್ಕೊಂಡು ಹಾಕಿ ಡ್ರೆಸ್ ಹಾಕಿದ್ದೀರಾ, ನಿಮ್ಮ ಡ್ರೀಮ್ ಟ್ರೂ ಆಗಿದೆ. ಈ ಡ್ರೆಸ್ ಅಲ್ಲಿ ಇದ್ದಾಗ ಫಸ್ಟ್ನೇ ಟೈಮ್ ಆಗ್ತಾಗ ನಿಮ್ಗೆ IPS ಡ್ರೆಸ್ ಹಾಕ್ತಾಗ ಅವತ್ತಿನ ಖುಷಿ ಹೇಗಿತ್ತು? ಡೆಫಿನೆಟ್ಲಿ ಟ್ರೈನಿಂಗ್ ಇಂದಾನೆ ನಾವು ಸ್ಟಾರ್ಟ್ ಮಾಡ್ತೀವಿ. ಅವಾಗ ಒಂದು ಡಿಫ್ರೆಂಟ್ ಫೀಲಿಂಗ್. ಯಾವಾಗ್ಲೂ ನಾವು ಟಿವಿಯಲ್ಲಿ ಆಗ್ಲಿ ಅಥವಾ ಆಚೆ ಹೋದಾಗ ಪೊಲೀಸವ್ರನ್ನ ನೋಡಿ ಇದ್ ಮಾಡ್ತಾರೆ. ಅವಾಗ ಯಾವ ರ್ಯಾಂಕ್ ಅಂತ ಏನೂ ಗೊತ್ತಾಗಲ್ಲ. ಇವಾಗ ಅಂದ್ರೆ ಎಲ್ಲ ಗೊತ್ತಾಗುತ್ತೆ. ಸೊ ಅದೊಂಥರ ಇಟ್ ವಾಸ್ ಅ ಡಿಫ್ರೆಂಟ್ ಫೀಲಿಂಗ್ ಫಸ್ಟ್ ಟೈಮು ಹಾಕೊಂಡಾಗ. ಅದುವರೆಗೂ ನಾವು ಓನ್ಲಿ ವಿ ವುಡ್ ಹ್ಯಾವ್ ಡ್ರೀಮ್ಡ್ ಆಫ್ ವೇರಿಂಗ್ ಇಟ್. ಸೊ ಡೆಫಿನೆಟ್ಲಿ ಇಟ್ ವಾಸ್ ಅ ಮೆಮೊರಬಲ್ ಎಕ್ಸ್ಪೀರಿಯನ್ಸ್ ಅಂತ ಹೇಳ್ಬೋದು. ಸರ್, ಫಸ್ಟ್ ಡೇ ಕಾಕಿ ಡ್ರೆಸ್ ಹಾಕ್ತಾಗ ನಿಮ್ಮ ಅಪ್ಪ ಅಮ್ಮಂಗೆ ಫೋಟೋ ಕಳ್ಸಿದ್ದು ಉಂಟಾ? ಹಾ, ಖುಷಿ ಪಟ್ಟಿರ್ತಾರಲ್ಲ ತುಂಬಾ. ಡೆಫಿನೆಟ್ಲಿ ಕೆಲವು ಫ್ರೇಮ್ ಕೂಡ ಮಾಡಿಟ್ಟಿದ್ದಾರೆ. ಸರ್, ಇವತ್ತು ಇಂತ ಹೈದರಾಬಾದ್ಗೆ ಡೆಪ್ಟಿ ಕಮಿಷನರ್ ಪೊಲೀಸ್ ಆಗಿದ್ದೀರಾ. ನಿಮ್ಮ ಕೆಳಗಡೆ ಎಷ್ಟು ಜನ ವರ್ಕ್ ಮಾಡ್ತಾರೆ ಸರ್? ಇವಾಗ ಆಲ್ಮೋಸ್ಟ್ 1400, 1500 ವರ್ಕು ಇದ್ದಾರೆ. ಒಂದೊಂದು ಪೋಸ್ಟ್ ಮೇಲೆ ಡಿಪೆಂಡ್ ಆಗುತ್ತೆ. ಆನ್ ಅನ್ ಆವರೇಜ್ ಆಸ್ ಆಫ್ ನೋ 1400, 1500 ಇದ್ದಾರೆ. 1500 ನಿಮ್ಮ ಕೆಳಗಡೆ ಕೆಲಸ ಮಾಡ್ತಾ ಇದ್ದಾರೆ. ಅವ್ರಿಗೆಲ್ಲ ಹೇಗ್ ಮ್ಯಾನೇಜ್ಮೆಂಟ್ ಮಾಡ್ತೀರಾ? ಮ್ಯಾನೇಜ್ಮೆಂಟ್ ಸ್ಕಿಲ್ ಯಾವ ತರ? ಅಫ್ಕೋರ್ಸ್ ನಮ್ದು ಮೋಸ್ಟ್ಲಿ ಮ್ಯಾನೇಜ್ಮೆಂಟ್ ಸ್ಕಿಲ್ ತುಂಬಾ ಇಂಪಾರ್ಟೆಂಟ್. ಮ್ಯಾನೇಜ್ಮೆಂಟ್ ಅನ್ನೋದು ಅವ್ರ ವೆಲ್ಫೇರ್ ನೋಡ್ಕೊಳ್ಳೋದಿರ್ಬೋದು, ಅಥವಾ ಅವ್ರನ್ನ ರೈಟ್ ಮ್ಯಾನ್ ಅಟ್ ದ ರೈಟ್ ಪ್ಲೇಸ್ ಪೋಸ್ಟ್ ಮಾಡೋದಿರ್ಬೋದು. ಇವೆಲ್ಲ ಕೂಡ ಒಂಥರ ಆಲ್ಮೋಸ್ಟ್ ಮ್ಯಾನೇಜ್ಮೆಂಟ್ ಸ್ಕಿಲ್ಲೇ. ಡೆಫಿನೆಟ್ಲಿ ಓವರ್ ಟೈಮ್ ಫಸ್ಟ್ ಚಿಕ್ಕ ಯೂನಿಟ್ ಹ್ಯಾಂಡಲ್ ಮಾಡಿ ಮತ್ತೆ ಇನ್ಕ್ರೀಸ್ ಆಗ್ತಾ ಇರುತ್ತೆ ಆಕ್ಚುಲಿ ಸ್ಟ್ರೆಂತ್. ಸೊ ಆ ತರ ವಿತ್ ದಟ್ ಎಕ್ಸ್ಪೀರಿಯನ್ಸ್. ಸರ್, ನೀವು ಬೆಂಗಳೂರಲ್ಲಿ ಹುಟ್ಟಿ ಬೆಳೆದಿದ್ದೀರ ಅಂತೀರಾ, ಆದ್ರೆ ಬೆಂಗಳೂರು ಟ್ರಾಫಿಕ್ ನಿಮ್ ಬಗ್ಗೆ ನಿಮ್ಗೆ ಗೊತ್ತಿದೆ. ಅದ್ರ ಬಗ್ಗೆ ನೀವು ಏನ್ ಹೇಳ್ತೀರಾ? ಅಫ್ಕೋರ್ಸ್ ಬ್ಯಾಂಗ್ಳೂರ್ ಟ್ರಾಫಿಕ್ ಬಗ್ಗೆ ಎಲ್ಲರೂ ಕಂಪ್ಲೇಂಟ್ ಮಾಡ್ತಾರೆ. ಅಂದ್ರೆ ಒಂದೊಂದು ಸಿಟಿ ಒಂದೊಂದ್ ತರ ಡೆವಲಪ್ ಆಗಿರುತ್ತೆ. ಈಗ ಹೈದರಾಬಾದ್ ಒಂಥರ ಡೆವಲಪ್ ಆಗಿದೆ, ಮುಂಬೈ ಬೇರೆ ತರ ಇದೆ, ಚೆನ್ನೈ ಬೇರೆ ತರ ಇದೆ. ಅದೇ ತರ ಬ್ಯಾಂಗ್ಳೂರ್ ಕೂಡ ಆರ್ಗ್ಯಾನಿಕಲಿ ಡೆವಲಪ್ ಆಗಿದೆ. ಕೆಲವೊಂದ್ಸತಿ ಡೆವಲಪ್ಮೆಂಟ್ ಬೂಮ್ ಇದ್ದಾಗ ಸಡನ್ ಆಗಿ ಒಂದ್ ಏರಿಯಾ ಫುಲ್ ಡೆವಲಪ್ ಆಗೋದು. ಅಲ್ಲಿ ಪ್ಲಾನಿಂಗ್ ಸ್ವಲ್ಪ ಅಂದ್ರೆ ಪೇಸ್ ಆಫ್ ಡೆವಲಪ್ಮೆಂಟ್ಗೂ ಪ್ಲಾನಿಂಗ್ನು ಸೇಮ್ ಪೇಸ್ ಅಲ್ಲಿ ಆಗಿಲ್ಲ. ಸೊ ಫಸ್ಟ್ ಡೆವಲಪ್ಮೆಂಟ್ ಆದ್ಮೇಲೆ ಪ್ಲಾನ್ ಮಾಡಿರೋ ಕೆಲವೊಂದ್ ಕಡೆ ಪ್ಲಾನಿಂಗ್ ಮೊದಲೇ ಬಂದಿದೆ. ಸೊ ಪ್ಲಾನಿಂಗ್ ಮೊದಲೇ ಎಲ್ಲೆಲ್ಲಿ ಬಂದಿದೆ ಅಲ್ಲಿ ಸ್ವಲ್ಪ ಮೂವ್ಮೆಂಟ್ ಬೆಟರ್ ಇದೆ. ಸೊ ಡೆವಲಪ್ಮೆಂಟ್ ಆದ್ಮೇಲೆ ಪ್ಲಾನ್ ಮಾಡಕ್ ಹೋದ್ರೆ ಅಲ್ಲಿ ನಮ್ಗೆ ಲಾಟ್ ಆಫ್ ಪ್ರಾಬ್ಲಮ್ಸ್ ಬರುತ್ತೆ. ಸೊ ಆ ತರ ಪ್ಲಾನಿಂಗ್ ಸ್ಟೇಜ್ ಇಂದಾನೆ ಆಕ್ಚುಲಿ ನಾವು ಟ್ರಾಫಿಕ್ ಆಸ್ಪೆಕ್ಟ್ ನ ಇನ್ವಾಲ್ವ್ ಮಾಡಬೇಕು. ಒಂದು ಏರಿಯಾ ಪ್ಲಾನ್ ಮಾಡ್ತಾ ಇದಾರೆ, ಆ ಏರಿಯಾದಲ್ಲಿ ಲೇಔಟ್ ಮಾಡ್ತಾ ಇದಾರೆ, ಏರಿಯಾದಲ್ಲಿ ಬಿಲ್ಡಿಂಗ್ಸ್, ಹೈ ರೈಸ್ ಬಿಲ್ಡಿಂಗ್ಸ್ ಬರ್ತಾ ಇದೆ, ಅಪಾರ್ಟ್ಮೆಂಟ್ಸ್ ಬರ್ತಾ ಇದೆ ಅಂದ್ರೆ ಆ ರೋಡು ಅಷ್ಟು ಕೆಪಾಸಿಟಿ ಇದೆಯಾ, ಆ ರೋಡ್ಗೆ ಅಷ್ಟು ವೆಹಿಕಲ್ಸ್ ಒಂದೇ ಸತಿ ಆಚೆ ಬಂದ್ರೆ ಒಳ್ಳೆ ಕೆಪಾಸಿಟಿ ಇದೆಯಾ, ಅದನ್ನ ಯೋಚನೆ ಮಾಡಬೇಕು. ಒಂದು ಏರಿಯಾ ಡೆವಲಪ್ ಮಾಡಿದಾಗ ಕೂಡ ಆ ಏರಿಯಾದಿಂದ ಮೇ ಬಿ ಕಂಪ್ನೀಸ್ ಇರೋ ಅವ್ರ ಎಂಪ್ಲಾಯೀಸ್ ಇದ್ರೆ, ಆ ಏರಿಯಾದಲ್ಲಿ ಜಾಸ್ತಿ ಎಂಪ್ಲಾಯೀಸ್ ಇದ್ರೆ ಎಲ್ಲಿ ಯಾವ ಕಂಪ್ನೀಸ್ಗೆ ಹೋಗ್ತಾರೆ, ಆ ಕಂಪ್ನೀಸ್ಗೆ ಮೂವ್ಮೆಂಟ್ ಹಾಕಿ ರೋಡ್ ಇದೆಯಾ, ಆ ತರ. ಇಲ್ಲಾಂದ್ರೆ ಏರ್ಪೋರ್ಟ್ ಸೈಡ್ ಹೋದ್ರೆ ಅಷ್ಟು ಏರ್ಪೋರ್ಟ್ಸ್ ತಗೊಳುತ್ತಾ ರೋಡ್ಸ್, ಇವೆಲ್ಲ ಕೂಡ ಕನ್ಸಿಡರ್ ಮಾಡಬೇಕು. ಸೊ ಬೇಸಿಕಲಿ ಪ್ಲಾನಿಂಗ್ ಸ್ಟೇಜ್ ಇಂದಾನೆ ಮಾಡಿದ್ರೆ ಸ್ವಲ್ಪ ಟ್ರಾಫಿಕ್
ಈಸಿಯಾಗಿ ಮೂವ್ಮೆಂಟ್ ಆಗುತ್ತೆ. ಆ, ಇನ್ನು ಬೇರೆ ಆಸ್ಪೆಕ್ಟ್ ಅಲ್ಲಿ ರೋಡ್ ಅಲ್ಲಿ ಎನ್ಕ್ರೋಚ್ಮೆಂಟ್ ಅನ್ನೋದು ಕೂಡ ಇರುತ್ತೆ. ಈಗ ರೋಡ್ ಮಾಡ್ತಾರೆ, ಫುಟ್ಪಾತ್ ಮಾಡ್ತಾರೆ, ಆದ್ರೆ ಫುಟ್ಪಾತ್ ಮೇಲೆ ಸ್ಟ್ರೀಟ್ ವೆಂಡರ್ಸ್ ಆಗ್ಬೋದು, ಇಲ್ಲ ಶಾಪ್ ಇರ್ಬೋದು, ಆ ಬಿಲ್ಡಿಂಗ್ ಇರೋರು ಮುಂದೆ ಇನ್ನು ಸ್ವಲ್ಪ ಎನ್ಕ್ರೋಚ್ ಮಾಡ್ಕೊಳ್ಳೋದು, ಇದು ಕೂಡ ಒಂದು ಪ್ರಾಬ್ಲಮ್. ಹಾಗೆ ಈ ಮಾಸ್ ಟ್ರಾನ್ಸ್ಪೋರ್ಟೇಶನ್ ಯೂಸ್ ಮಾಡೋದು, ಬಸ್ಸಸ್, ಮೆಟ್ರೋಸ್, ಇದು ಯೂಸ್ ಮಾಡೋದು ಕೂಡ ಕೆಲವೊಂದ್ಸತಿ ಕಡಿಮೆ ಇದೆ ನಮ್ಮ ಪಬ್ಲಿಕ್ ಅಲ್ಲಿ. ಆ, ಇವಾಗ ಬೈಕ್ ಇರೋರಿದ್ರೆ ಅವ್ರು ಕಾರ್ ತಗೊಳ್ತಾರೆ, ಕಾರ್ ಇರೋರು ಇನ್ನೊಂದು ಕಾರ್ ತಗೊಳ್ತಾರೆ. ಸೊ ಆತರ ಪ್ರೈವೇಟ್ ವೆಹಿಕಲ್ಸ್ ಕೂಡ ಇನ್ಕ್ರೀಸ್ ಆಗ್ತದೆ. ಒಂದ್ ಕಡೆ ಅದು ಸೈನ್ ಆಫ್ ಡೆವಲಪ್ಮೆಂಟ್, ಬಟ್ ಇನ್ನೊಂದ್ ಕಡೆ ಅದು ಟ್ರಾಫಿಕ್ಗೆ ಪ್ರಾಬ್ಲಮ್ ಆಗುತ್ತೆ. ಈಗ ಬಿಲ್ಡಿಂಗ್ ಕಟ್ತಾರೆ, ಆ ಬಿಲ್ಡಿಂಗ್ ಕಟ್ಟಿದ್ಮೇಲೆ ಬಿಲ್ಡಿಂಗ್ ಅಲ್ಲಿ ಪಾರ್ಕಿಂಗ್ ಪ್ರಾವಿಷನ್ಸ್ ಮಾಡಕ್ ಹೋಗಲ್ಲ. ಯಾಕಂದ್ರೆ ಅದು ಇನ್ನೊಂದು ಫ್ಲೋರ್ ಆಗುತ್ತೆ, ಆ ಫ್ಲೋರ್ ನ ನಾವು ಬಾಡಿಗೆ ಕೊಡ್ಬೋದು, ಇಲ್ಲ ಬೇರೆ ಏನಾದ್ರು ಮಾಡ್ಬೋದು ಅನ್ನೋ ಉದ್ದೇಶದಿಂದ ಎಷ್ಟೊಂದ್ಸತಿ ಕಮರ್ಷಿಯಲ್ ಬಿಲ್ಡಿಂಗ್ ಅಲ್ಲಿ ಪಾರ್ಕಿಂಗ್ ಇರಲ್ಲ. ಆ ಎಂಟೈರ್ ಬಿಲ್ಡಿಂಗ್ ಅಲ್ಲಿ ಶಾಪ್ಸ್ ಇರುತ್ತೆ. ಆ ಶಾಪ್ಸ್ ಬಂದಿರೋರು ಡೆಫಿನೆಟ್ಲಿ ರೋಡ್ ಮೇಲೆ ಪಾರ್ಕ್ ಮಾಡ್ತಾರೆ. ರೋಡ್ ಮೇಲೆ ಪಾರ್ಕ್ ಮಾಡಿದ್ರೆ ಅದು ರೋಡ್ ವಿಡ್ತ್ ಕಡಿಮೆ ಆಗುತ್ತೆ, ಅದರಿಂದ ಮತ್ತೆ ಟ್ರಾಫಿಕ್ ಸ್ಲೋ ಡೌನ್ ಆಗುತ್ತೆ. ಸೊ ಇದು ಒಬ್ರು ಇಂದ ಆಗುವಂತ ಸೊಲ್ಯೂಷನ್ ಇರಲ್ಲ, ಓನ್ಲಿ ಟ್ರಾಫಿಕ್ ಪೊಲೀಸ್ ಇಂದ. ಇದರಲ್ಲಿ ಮೇಜರ್ ಸ್ಟೇಕ್ ಹೋಲ್ಡರ್ಸ್ ಎಲ್ಲರೂ ಇರ್ತಾರೆ, ಮೇನ್ ಪಬ್ಲಿಕ್. ನಮ್ಮ ಪಬ್ಲಿಕ್ ಕೂಡ ಮೈಂಡ್ ಸೆಟ್ ಚೇಂಜ್ ಆದ್ರೆ ಡೆಫಿನೆಟ್ಲಿ ಅದು ಟ್ರಾಫಿಕ್ ಈಸ್ ಔಟ್ ಆಗ್ಬೋದು. ಸರ್ ಎಲ್ಲ ಹೇಳಿದ್ರಿ. ಸೊ ನಿಮ್ಮ ಪತ್ನಿಯ ಬಗ್ಗೆ ಹೇಳಲೇ ಇಲ್ಲ. ಅವರು ನಿಮ್ಮ ಇಷ್ಟು ಕೆಲಸ ಪ್ರೆಸರ್ ಅಲ್ಲಿ ಅವ್ರಿಗೆ ಯಾವ ತರ ಟೈಮ್ ಕೊಡ್ತಾ ಇದಾರೆ, ಅವ್ರು ನಿಮ್ಗೆ ಯಾವ ತರ ಸಪೋರ್ಟ್ ಆಗಿ ನಿಂತಿದ್ದಾರೆ? ನಮ್ಮ ವೈಫ್ ಹೆಸರು ವಿಜೇತಾ ಪಟ್ಲ ಅಂತ. ಅವರು ಬೇಸಿಕಲಿ ಕೂರ್ಗ್ ಅವರು. ಅಫ್ಕೋರ್ಸ್ ಅವರು ಕೂಡ ಬ್ಯಾಂಗ್ಳೂರಲ್ಲೇ ಅಂದರೆ ಬೆಳೆದಿದ್ದು, ಇಂಜಿನಿಯರಿಂಗ್ ಎಲ್ಲ ಮಾಡಿದ್ದು ಬ್ಯಾಂಗ್ಳೂರಲ್ಲೇ. ಆಮೇಲೆ ಮದುವೆ ಆದಮೇಲೆ ಇಲ್ಲಿಗೆ ಶಿಫ್ಟ್ ಆದ್ವಿ. ಅಫ್ಕೋರ್ಸ್ ಅವರು ಕೂಡ ತುಂಬ ಸ್ಯಾಕ್ರಿಫೈಸ್ ಮಾಡಿದ್ದಾರೆ. ಅಲ್ಲಿಂದ ಬಂದು ಇಲ್ಲಿ ಬೇರೆ ಸ್ಟೇಟಲ್ಲಿದ್ದು ಆ ಲ್ಯಾಂಗ್ವೇಜ್ ಕಲ್ತ್ಕೊಂಡು ಬೇರೆ ಬೇರೆ ಜಿಲ್ಲೆಯಲ್ಲಿ ವರ್ಕ್ ಮಾಡಿದಾಗ ಅಲ್ಲಿ ಮೂವ್ ಆಗಿ, ಸೊ ಡೆಫಿನೆಟ್ಲಿ ಅವರು ಕೂಡ ನಮ್ಮ ಇದುವರೆಗೂ ಪೊಲೀಸ್ ಅಂದರೆ ಹೇಗೆ, ಅವರ ರುಟೀನ್ ಹೇಗಿರುತ್ತೆ, ಶೆಡ್ಯೂಲ್ ಹೇಗಿರುತ್ತೆ, ಇದೆಲ್ಲ ಇವಾಗ ಗೊತ್ತಾಗಿದೆ. ಬಟ್ ಫಸ್ಟ್ ಸ್ಟಾರ್ಟಿಂಗ್ ಅಲ್ಲಿ ಡೆಫಿನೆಟ್ಲಿ ಟೈಮ್ ಅನ್ನೋದಿರಲ್ಲ. ಯಾವಾಗಲೂ 7 ಗಂಟೆ, ರಾತ್ರಿ 8 ಗಂಟೆ 9 ಗಂಟೆಗೆ ನನ್ನ ಕೆಲಸ ಇದೆ, ಹೋಗಿ ಬರ್ತೀನಿ ಅನ್ನೋದು. ಸೊ ಆ ಥರ. ಮತ್ತೆ ಸಂಡೇಸ್, ಇವತ್ತು ಹಾಲಿಡೇ ಅಲ್ವಾ, ಎಲ್ಲರಿಗೂ ಹಾಲಿಡೇ ಅಂದ್ರೆ ಅವತ್ತು ಹಾಲಿಡೇ ಇರಲ್ಲ. ಸೊ ಈ ಥರದೆಲ್ಲ ನೋಡಿದರೆ ಇವಾಗ ಪೊಲೀಸ್ ರುಟೀನ್ ಹೇಗಿರುತ್ತೆ, ಶೆಡ್ಯೂಲ್ ಹೇಗಿರುತ್ತೆ ಅವ್ರಿಗೂ ಕೂಡ ಅಭ್ಯಾಸ. ಯಾವ ತರ ಡ್ಯೂಟಿ ಮೇಲೆ ಜಗಳಾಡಿದ್ದು ಉಂಟಾ ವೈಫು? ಡೆಫಿನೆಟ್ಲಿ ಅವ್ರಿಗೆ ಬೇಜಾರಾಗುತ್ತೆ. ಯಾಕೆಂದ್ರೆ ಅವ್ರು ಏನೋ ಬೇರೆ ಪ್ಲಾನ್ ಮಾಡ್ಕೊಂಡಿರ್ತಾರೆ, ಎಲ್ಲರಿಗೂ ರಜಾ ಅಲ್ವಾ ಅಂತ ಅನ್ಕೊಂಡಿರ್ತಾರೆ. ಬಟ್ ನಮ್ಗೆ ಯಾವ್ದೋ ಎಮರ್ಜೆನ್ಸಿ ಬರುತ್ತೆ, ನಾವು ಹೋಗ್ಬೇಕಾಗತ್ತೆ. ಸೊ ಡೆಫಿನೆಟ್ಲಿ. ಸೊ ಆದ್ರೆ ಪಾಪ ಅಷ್ಟು ಬಿಸಿ ಪರ್ಸನ್ ಆಗಿದ್ರು ನೀವು, ಪಾಪ ವೈಫ್ ನಿಮ್ಗೆ ಸಪೋರ್ಟ್ ಆಗಿ ನಿಂತಿರಲ್ಲ. ಹೌದು, ಡೆಫಿನೆಟ್ಲಿ ಕಂಗ್ರಾಜ್ ಹೇಳ್ಬೇಕು. ಹೌದು, ಫ್ಯಾಮಿಲಿ ಸಪೋರ್ಟ್ ಡೆಫಿನೆಟ್ಲಿ ಇರಬೇಕು. ಸರ್ ಹೈದರಾಬಾದ್ ಅಲ್ಲಿ ಇದ್ದೀರಾ, ಇಲ್ಲೂ ಹೈದರಾಬಾದ್ ಕನ್ನಡಿಗರು ತುಂಬಾ ಜನ ಇದ್ದಾರೆ. ಹೌದು. ಅವ್ರ ಅಭಿಪ್ರಾಯ ಹೇಗೆ? ನೀವು ಅವ್ರ ಜೊತೆ ಸಂಪರ್ಕದಲ್ಲಿ ಇದ್ದೀರಾ? ಅವ್ರು ನಿಮ್ಮ ಬಂದು ಏನಾರು ಹೆಲ್ಪ್ ಕೇಳ್ತಾರ? ಇದಾರೆ, ಕೆಲವೊಬ್ಬರ ಜೊತೆ ಸಂಪರ್ಕದಲ್ಲಿ ಇದ್ದೀನಿ. ಬಟ್ ತುಂಬಾ ಜನ ಇದ್ದಾರೆ ಆಕ್ಚುಲಿ ಕನ್ನಡದವರು. ಇಲ್ಲಿರೋ ಎಲ್ಲಾರ ಒಪಿನಿಯನ್ ಅಲ್ಲಿ, ಅಂದ್ರೆ ಕರ್ನಾಟಕದಿಂದ ಬಂದಿರೋ ಹೈದರಾಬಾದ್ ಯಾರು ಇದ್ದಾರೆ, ಎಲ್ಲಾರ ಮೇಲೆ ಒಪಿನಿಯನ್ ಏನಿದೆ ಅಂದ್ರೆ ತುಂಬಾ ಒಳ್ಳೆಯವರು. ಯಾವತ್ತು ಕೂಡ ಒಂದು ಅಂದ್ರೆ ಕೆಟ್ಟ ಕೆಲಸ ಮಾಡಲ್ಲ, ಯಾವುದೇ ಇಶ್ಯೂಸ್ ಅಲ್ಲಿ ಇನ್ವಾಲ್ವ್ ಆಗಲ್ಲ. ನಾನು ಆಕ್ಚುಲಿ ಒಂದು ಪ್ರೋಗ್ರಾಮ್ಗೆ ಹೋಗಿದ್ದೆ, ಕನ್ನಡ ಸಂಘದಿಂದ ಆರ್ಗನೈಸ್ ಮಾಡಿದ್ರು. ಪ್ರೋಗ್ರಾಮ್ಗೆ ಚೀಫ್ ಗೆಸ್ಟ್ ಆಗಿದೆ, ಮತ್ತೆ ಇನ್ನೊಬ್ರು ಗೆಸ್ಟ್ ಬಂದಿದ್ರು. ಅವರು ಆ ಲೋಕಲ್ MLA ಇಲ್ಲೇ ಅವರೇ. ಸೊ ಅವ್ರು ಹೇಳ್ತಾ ಇದ್ರು, ಸರ್ ಕನ್ನಡದವರು ಇಷ್ಟು ಜನ ಇದಾರಲ್ಲ, ಇವ್ರು ಇದುವರೆಗೂ ಒಂದೇ ಒಂದ್ ದಿವಸ ಒಂದು ಪೊಲೀಸ್ ಸ್ಟೇಷನ್ಗೆ ಹೋಗುವಂತ ಒಂದು ಕೆಲಸ ಕೂಡ ಮಾಡಿಲ್ಲ, ಅವ್ರು ಮಾಡೋದು ಇಲ್ಲ. ಅಷ್ಟು ಒಳ್ಳೆಯವರು, ಅವ್ರಾಯ್ತು ಅವ್ರ ಕೆಲಸ ಆಯ್ತು ಅಂತ ಇರ್ತಾರೆ. ಸೊ ನನ್ನ ಕಾನ್ಸ್ಟಿಟ್ಯೂನ್ಸಿಲಿ ಇವರೆಲ್ಲ ಇರೋದು ಅಂದ್ರೆ ಐ ಆಮ್ ಆಲ್ಸೋ ವೆರಿ ಲಕ್ಕಿ. ಯಾವುದೇ ಇಶ್ಯೂಸ್ ಅಲ್ಲಿ ಇನ್ವಾಲ್ವ್ ಆಗಲ್ಲ ಅಂತ ಹೇಳ್ತಾ ಇದ್ರು. ಸೊ ಡೆಫಿನೆಟ್ಲಿ ಇಲ್ಲಿ ಕನ್ನಡದವರು ಇರೋರು ಕೂಡ ತುಂಬಾ ಅಂದ್ರೆ ಎಲ್ಲರೂ ಮೃದು ಸ್ವಭಾವಿ, ಏನು ಜಗಳ ಆಗ್ಲಿ, ಇದಾಗ್ಲಿ, ಮೋಸ ಮಾಡೋದಾಗ್ಲಿ, ಯಾವುದ್ರಲ್ಲೂ ಕೂಡ ಯಾವತ್ತೂ ಕೂಡ ಇನ್ವಾಲ್ವ್ಮೆಂಟ್ ಇರಲ್ಲ. ಅವ್ರಾಯ್ತು ಅವ್ರ ಕೆಲಸ ಆಯ್ತು ಅಂತ ಹೋಗ್ತಾ ಇರ್ತಾರೆ. ಸೊ ನಮ್ಗೆ ಕೂಡ ಅಂದ್ರೆ ಅವ್ರ ಒಪಿನಿಯನ್ ಇಂದ ನಾವು ಕೂಡ ಕನ್ನಡದವ್ರು ಅಂದ್ರೆ ಪಬ್ಲಿಕ್ ಅಲ್ಲಿ ಆ ಒಪಿನಿಯನ್ ಇದೆ. ಕನ್ನಡದವ್ರ ಅಂತ ತಕ್ಷಣ ಇವ್ರು ಒಳ್ಳೆ. ಹೈದರಾಬಾದ್ ಬಂದು 12 ವರ್ಷ ಆಯ್ತು ಅಂತೀರಾ, ತೆಲುಗು ಕಲ್ತಿದ್ದೀರಾ, ಕನ್ನಡ ಮರಿತಾ ಇದ್ದೀರಾ ಏನಾರ? ಎಲ್ಲಾದರೂ ಇರು, ಎಂತಾದರೂ ಇರು, ಎಂದೆಂದಿಗೂ ನೀ ಕನ್ನಡವಾಗಿರು. ಅದೇ ನಮ್ ಕುವೆಂಪು ಅವ್ರು ಹೇಳ್ದಾಗೆ, ನಾವ್ ಎಲ್ಲೇ ಇದ್ರು ಕೂಡ ನಮ್ಮ ಕನ್ನಡ, ನಮ್ಮ ರೂಟ್ಸ್, ನಮ್ಮ ಸಂಸ್ಕೃತಿ ಏನಿರುತ್ತೆ ಅದನ್ನ ಯಾವತ್ತೂ ಕೂಡ ಮರಿಬಾರದು.
ಅಂಡ್ ಅದನ್ನ ಮರೆಯಕ್ಕೂ ಆಗಲ್ಲ. ಅದು ಇವಾಗ ನಮ್ಮ ಮಕ್ಕಳು ಇಲ್ಲಿ ಹುಟ್ಟಿ ಬೆಳೆದಿರ್ಬೋದು, ಇಲ್ಲಿ ಹುಟ್ಟಿ ಬೆಳೆದ್ರೆ ಕೂಡ ನಾವು ಕನ್ನಡ ಮನೇಲಿ ಮಾತಾಡೋದು ಕನ್ನಡನೇ, ಆ ಕನ್ನಡದಲ್ಲಿ ಮಾತಾಡಿದ್ರೇನೆ ಆ ಪ್ರೀತಿ ಪ್ರೇಮ, ಆ ನಮ್ಮ ವಿಶ್ವಾಸ ಇದೆಲ್ಲ ಇರುತ್ತೆ. ಸೊ ಡೆಫಿನೆಟ್ಲಿ ಅದು ಮರೆಯಕ್ಕೆ ಸಾಧ್ಯನೇ ಇಲ್ಲ.